ಈಗ ನಿಮ್ಮ ಡಾಕ್ಟರ್ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ನಿಮ್ಮ ಡಾಕ್ಟರ್ TV9 ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9 ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಜೀರ್ಣಾಂಗದ ಅಂಗಾಂಶಗಳಲ್ಲಿ ಊತ ಕಾಣಿಸಿಕೊಳ್ಳೋದು ಮತ್ತು ಉರಿಯುವಿಕೆ, ಇದನ್ನ IBD ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತ ಕರೀತಾರೆ. ಇದರಲ್ಲಿ ಹಲವು ಪ್ರಕಾರಗಳಿವೆ. ಇದರಿಂದ ಹೊಟ್ಟೆ ನೋವು, ಅತಿಸಾರ, ಗುದನಾಳದ ರಕ್ತಸ್ರಾವ, ತೀವ್ರ ಆಯಾಸ ಮತ್ತು ವೇಟ್ ಲಾಸ್ ಆಗೋದು ಸಾಮಾನ್ಯ. ಕೆಲವು ಜನರಿಗೆ IBD ಕೇವಲ ಸೌಮ್ಯವಾದ ಕಾಯಿಲೆಯಾಗಿದ್ರೆ, ಇನ್ನು ಕೆಲವರಿಗೆ ಇದು ಅಂಗವೈಕಲ್ಯವನ್ನ ಉಂಟು ಮಾಡುವ ಸ್ಥಿತಿಯಾಗಿದೆ ಮತ್ತು ಜೀವಕ್ಕೆ ಅಪಾಯಕಾರಿ ತೊಡಕುಗಳಿಗೆ ಕಾರಣವಾಗಬಹುದು. ಆದರೆ ಭಯಪಡುವ ಅಗತ್ಯ ಇಲ್ಲ. IBD ಅಂದ್ರೆ ಏನು, ಇದಕ್ಕೆ ಯಾವ ರೀತಿ ಪರಿಹಾರ ಕಂಡುಕೊಳ್ಳಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ಮಾರತಹಳ್ಳಿ, ಬೆಂಗಳೂರಿನ ವೈದ್ಯರಾಗಿರುವಂತಹ ಡಾಕ್ಟರ್ ಲಾರೆನ್ಸ್ ಪೀಟರ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲನೇದಾಗಿ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂದ್ರೆ ಏನಿದು ಮತ್ತೆ ಇದರಲ್ಲಿ ಎಷ್ಟು ಪ್ರಕಾರಗಳಿವೆ ಅಂತ ನೀವು ಬಯೋಲಾಜಿಕಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಡಾಕ್ಟರ್. ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂದ್ರೆ ನಮ್ಮದು ಕರಳುಗಳು, ಅದು ಸಣ್ಣ ಕರಳು, ದೊಡ್ಡ ಕರಳಲ್ಲಿ ಇನ್ಫ್ಲಮೇಷನ್ ಆಗುತ್ತೆ. ಅದು ಆಟೋ ಇಮ್ಯೂನ್ ಥರ ಇನ್ಫೆಕ್ಷನ್ ಕಾರಣ ಅಲ್ಲ, ಅದು ನಮ್ಮದು ರೆಸಿಸ್ಟೆನ್ಸ್, ಆಟೋ ಇಮ್ಯುನಿಟಿ ಇದೆಯಲ್ಲ, ಅದ್ರ ಸೇಮ್ ಇಮ್ಯುನಿಟಿ ಎಂದು ನಮ್ಮ ಇನ್ಫ್ಲಮೇಷನ್ ಆಗುತ್ತೆ. ಅದು ಕಾರಣ ಕರಳಲ್ಲಿ ಹುಣ್ಣುಗಳಾಗುತ್ತೆ, ಊತ ಬಂದುಬಿಡುತ್ತೆ. ಇದು ಕಾರಣ ಹೊಟ್ಟೆ ನೋವು, ಬೇದಿ ಮತ್ತು ರಕ್ತಸ್ರಾವ ಆ ಥರ ಪ್ರಾಬ್ಲಮ್ಸ್ ಬರುತ್ತೆ. ಮತ್ತು ಪೇಷಂಟ್ಸ್ಗೂ ವೆಯ್ಟ್ ಲಾಸ್ ಆ ಥರ ಕಂಡೀಷನ್ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ 2 ಟೈಪ್ ಇದೆ. ಒಂದು ಅಲ್ಸರೇಟಿವ್ ಕೊಲೈಟಿಸ್ ಅಂದರೆ ದೊಡ್ಡ ಕರಳು ಮಾತ್ರ ಅದು ಎಫೆಕ್ಟ್ ಆಗುತ್ತೆ. ಅದರಲ್ಲಿ ದೊಡ್ಡ ಕರಳಲ್ಲಿ ಹುಣ್ಣುಗಳು ಬರುತ್ತೆ. ಅದರಲ್ಲಿ ಪ್ರತಿಸ್ತಿ ಬೇದಿ ಒಂದು ತಿಂಗಳು 2 ತಿಂಗಳಿಗೂ ಬೇದಿ ಬರುತ್ತೆ. ಆಮೇಲೆ ರಕ್ತ ಬರುತ್ತೆ, ಬೇದಿಯಲ್ಲಿ ರಕ್ತ ಬರುತ್ತೆ, ಹೊಟ್ಟೆ ನೋವು ಮತ್ತು ವೆಯ್ಟ್ ಲಾಸ್ ಆ ಥರ ಸಿಂಪ್ಟಮ್ಸ್ ಇರುತ್ತೆ. ಬೇರೆ ಸೆಕೆಂಡ್ ಟೈಪು ಕ್ರೋನ್ಸ್ ಡಿಸೀಸ್ ಅಂದರೆ ಅದರಲ್ಲಿ ದೊಡ್ಡ ಕರಳು ಮತ್ತು ಸಣ್ಣ ಕರಳು 2 ಎಫೆಕ್ಟ್ ಆಗುತ್ತೆ. ಅದರಲ್ಲಿ ಹುಣ್ಣುಗಳಾಗ್ಬಿಟ್ಟು ಅದು ಕರಳು ಕೆಲವು ಜಾಗ ಅಲ್ಲಿ ಸ್ಟ್ರಕ್ಚರ್ ಆಗುತ್ತೆ, ಬ್ಲಾಕ್ ಆಗಿಬಿಡುತ್ತೆ. ಅದನ್ನು ಹೊಟ್ಟೆ ನೋವು, ವಾಂತಿ, ಇಂಟೆಸ್ಟೈನಲ್ ಬ್ಲಾಕೇಜು, ವೆಯ್ಟ್ ಲಾಸ್ ಆ ಥರ ಸಿಂಪ್ಟಮ್ಸ್ ಬರುತ್ತೆ. ಡಾಕ್ಟರ್, ಇನ್ನು ಇದು IBD ಡೆವಲಪ್ ಆಗೋದಕ್ಕೆ ಪ್ರಮುಖ ಕಾಸಸ್ ಏನು ಡಾಕ್ಟರ್? ಇದು ಮೆಡಿಸಿನಲ್ಲಿ ಒಂದು ಮಲ್ಟಿಫ್ಯಾಕ್ಟೋರಿಯಲ್ ಕಾನ್ಸೆಪ್ಟ್ ಇದೆ. ಅಂದರೆ ಒಂದು ಕಾರಣ ಅಲ್ಲ, ಅದು ಮಲ್ಟಿಪಲ್ ಫ್ಯಾಕ್ಟರ್ಸ್ ಅನ್ನು ಬರುತ್ತೆ. ಒಂದು ಜೆನೆಟಿಕ್, ಇದು ಮನೆಯಲ್ಲಿ ಬೇರೆ ಜನಕ್ಕೂ ಈ ಥರ ಕಾಯಿಲೆಗಳಿದೆ ಅಂದರೆ ಅದು ಜೆನೆಟಿಕ್, ಅದು ಆ ಜನಕ್ಕೂ ಈ ಕಾಯಿಲೆ ಬರೋಕ್ಕೂ ಚಾನ್ಸಸ್ ಇರುತ್ತೆ. ದರ್ ಆರ್ ಸಮ್ ಜೆನೆಟಿಕ್ ಪ್ರಾಬ್ಲಮ್ಸ್ ಇನ್ ದ ಇಮ್ಯೂನ್ ಸಿಸ್ಟಮ್. ಅದು ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೂ ಈ ಕಾಯಿಲೆ ಕಾಣಿಸ್ತೆ, ದೊಡ್ಡವ್ರಿಗೂ ಕಾಣಿಸ್ತೆ, ಎಲ್ಲ ಏಜಲ್ಲಿ ಎಫೆಕ್ಟ್ ಆಗುತ್ತೆ. ಪ್ರತ್ಯಕ್ಷ ಇದು ಚಿಕ್ಕ ಮಕ್ಕಳಿಗೂ ಒಂದು ಮೊನೋಜೆನಿಕ್ IBD ಅಂತ ಒಂದು ಜೆನೆಟಿಕ್ ಡಿಫೆಕ್ಟ್ ಬಂದರೆ ಅವ್ರಿಗೂ ಆ ಥರ ಕಾಯಿಲೆ ಕಾಣಿಸ್ತೆ, ಒಂದು ಜೆನೆಟಿಕ್ ಫ್ಯಾಕ್ಟ್ರು. ಸೆಕೆಂಡ್, ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸು ಅಲ್ಲಿ ಇನ್ಫೆಕ್ಷನ್ಸ್, ಆ್ಯಂಟಿಬಯೋಟಿಕ್ ಯೂಸ್, ಅನ್ನೆಸೆಸರಿ ಆ್ಯಂಟಿಬಯೋಟಿಕ್ಸ್, ಬೇರೆ ಅವಶ್ಯಕತೆ ಇಲ್ಲ ಆ್ಯಂಟಿಬಯೋಟಿಕ್ಸು, ವೈರಲ್ ಫೀವರ್ಗೂ ಆ್ಯಂಟಿಬಯೋಟಿಕ್ಸ್ ಆ ಥರ ಎಲ್ಲ ಆ್ಯಂಟಿಬಯೋಟಿಕ್ಸ್ ಯೂಸಸ್. ಟೈಪ್ ಆಫ್ ಡಯಟ್, ಸ್ಮೋಕಿಂಗ್, ಡಯಟಲ್ಲಿ ಪ್ರಾಸೆಸ್ ಫುಡ್ಡು, ಫಾಸ್ಟ್ ಫುಡ್ಡು, ಈ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಅಲ್ಟ್ರಾಸ್ ಪ್ರಾಸೆಸ್ ಫುಡ್ಡು, ಅದೆಲ್ಲ ಇನ್ಫ್ಲಮೇಟ್ರಿ ಆಗುತ್ತೆ. ಮೂರನೇ ಒಂದು ನಮ್ಮ ಕರಳಲ್ಲಿ ಒಂದು ಬ್ಯಾಕ್ಟೀರಿಯಾ ಇದು ಬಯೋಮ್ ಇದೆ ಅಂತಾರೆ, ಒಂದು ಲೈಕ್ ಟ್ರಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಇನ್ಸೈಡ್. ಅದು ನಮ್ಮ ಇಮ್ಯೂನ್ ಸಿಸ್ಟಮ್ ಅವ್ರ ಬ್ಯಾಕ್ಟೀರಿಯಾ ಅದು ಒಂದು ಬ್ಯಾಲೆನ್ಸ್ ಆಗಿ ಇರುತ್ತೆ. ಅದರಲ್ಲಿ ಅದನ್ನು ನಮ್ಮ ಶರೀರ ಆ ಬ್ಯಾಕ್ಟೀರಿಯಾಕ್ಕೆ ರೆಸ್ಪಾಂಡ್ ಮಾಡಿಲ್ಲ. ಈ ಬ್ಯಾಕ್ಟೀರಿಯಾ ಫ್ಲೋರಾ ನಾರ್ಮಲ್ ಆಗಿ ಇರುತ್ತೆ ಮಿಕ್ಕ ಜಗನಲ್ಲಿ, ಅದು ಚೇಂಜ್ ಆಗಿಬಿಡುತ್ತೆ. ಈ ಬ್ಯಾಕ್ಟೀರಿಯಾ ಫ್ಲೋರಾ ಅದು ನಮ್ಮ ಡಯಟಲ್ಲಿ ಆ್ಯಂಟಿಬಯೋಟಿಕ್ ಯೂಸ್ನ ಚೇಂಜ್ ಆದಮೇಲೆ ಅದು ಇನ್ಫ್ಲಮೇಷನ್ಗೂ ಸಹಾಯ ಆಗುತ್ತಾ ಕೊಡ್ತಾರೆ. ಅದು ಬ್ಯಾಕ್ಟೀರಿಯಾ ಫ್ಲೋರಾ ಇದೆಲ್ಲ ಆಗಿಬಿಟ್ಟು ಅದು ಈ ಥರ ಕಾಯಿಲೆಗಳು ಬಂದ್ಬಿಡುತ್ತೆ. ಡಾಕ್ಟರ್, ಇನ್ನು ಇದಕ್ಕೆ ಸಂಬಂಧಪಟ್ಟ ರಿಸ್ಕ್ ಫ್ಯಾಕ್ಟರ್ಸ್ ಯಾವ ರೀತಿಯಾಗಿ ಅಸೋಸಿಯೇಟ್ ಆಗಿರುತ್ತೆ? ಇದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಒನ್ ಈಸ್ antibiotic use, early too many antibiotic use. Second, processed food, smoking, genetic family history of IBD,
ಬೇರೆ ಜನಕ್ಕೂ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಇದ್ರಲ್ಲಿ ನಿಮಗೆ ರಿಸ್ಕ್ ಇದೆ. ಆ್ಯಂಡ್ ದೆನ್ ಅಪೆಂಡಿಸೆಕ್ಟಮಿ, ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಅಪೆಂಡಿಸೆಕ್ಸ್ ತೆಗಿತಾರೆ, ಅವ್ರಿಗೆ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಜಾಸ್ತಿ ಕಾಣಿಸುತ್ತೆ. ಇಟ್ ಈಸ್ ನಾಟ್ ಒನ್ ರಿಸ್ಕ್ ಫ್ಯಾಕ್ಟರ್, ಮಲ್ಟಿಪಲ್ ಪ್ಲೇಯರ್ಸ್. ಡಾಕ್ಟರ್, ಇದು ಜೆನೆಟಿಕಲಿ ಕೂಡ ಬರಬಹುದು ಅಂತ ಹೇಳಿದ್ರಿ, ಮತ್ತೆ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಹಂಗೇನೆ ಅಲ್ಲ. ಅಮ್ಮ ಅಪ್ಪಕ್ಕೂ ಅಲ್ಲ ಫ್ಯಾಮಿಲಿಯಲ್ಲಿ ಆಗಿದ್ರೆ ಅವ್ರಿಗೆ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಮತ್ತೆ ನೀವು ಹೇಳ್ದಂಗೆ ಲೈಫ್ ಸ್ಟೈಲ್, ಹತ್ತಾರು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇಂದ ಕೂಡ ಇದು ಬರೋದ್ರಿಂದ ಪೇಷಂಟ್ಗೆ ಇದರ ಲಕ್ಷಣಗಳು ಯಾವ ರೀತಿಯಾಗಿ ಶುರುವಾಗುತ್ತೆ ಅಂತ ನೀವು ಹೇಳೋದಾದ್ರೆ, ಮತ್ತೆ ಯಾವ ಟೈಮಲ್ಲಿ ಡಾಕ್ಟರ್ಗೆ ಅಪ್ರೋಚ್ ಮಾಡಬೇಕು ಪೇಷಂಟ್ ಅಂತ? ಫಸ್ಟ್ ಅದು ಎಲ್ಲ ಏಜಲ್ಲಿ ಎಫೆಕ್ಟ್ ಆಗುತ್ತೆ. ಚಿಕ್ಕ ಮಕ್ಕಳಿಗೂ ಇದೆ, ಈ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಗಿದೆ, ಯಂಗ್ಸ್ಟರ್ಸ್ ಕಾಣಿಸ್ತೆ, 30-40 ಇಯರ್ಸಲ್ಲಿ ಕಾಣಿಸ್ತೆ. ಒಂದು 50 ವರ್ಷ ಮುಂಚೆ ಎಷ್ಟು IBD ಇದೆ ಅದನ್ನು ಈಗ ತುಂಬ ಜಾಸ್ತಿ ಕಾಣಿಸ್ತೆ. ಯಾಕಂದರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದ್ದು, ಇದು ಅರ್ಬನೈಸೇಷನ್, ಸ್ಯಾನಿಟೇಷನ್ ಅದೆಲ್ಲ ಚೇಂಜ್ ಆದ ಕಾರಣ ಫುಡ್ ರೀತಿಗಳು ಚೇಂಜ್ ಆಗಿದ್ದು. ಈಗ ಪ್ರಾಸೆಸ್ ಫುಡ್, ಫಾಸ್ಟ್ ಫುಡ್ ಅದೆಲ್ಲ ಜಾಸ್ತಿ ಇದೆ, ಅದನ್ನು ಜಾಸ್ತಿ ಕಾಣಿಸ್ತೆ. ಮೇಯ್ನ್ ಸಿಂಪ್ಟಮ್ಸ್ ಏನಂದರೆ ಹೊಟ್ಟೆ ನೋವು, ಬೇದಿ, ವಾಂತಿ, ಕೆಲವು ಜನಕ್ಕೂ ಇದು ಕ್ರೋನ್ಸ್ ಡಿಸೀಸಲ್ಲಿ ಹೊಟ್ಟೆ ಬ್ಲಾಕೇಜ್ ಆಗುತ್ತೆ, ಮತ್ತು ವೆಯ್ಟ್ ಲಾಸ್ ಆ್ಯಂಡ್ ಬ್ಲೀಡಿಂಗ್, ಮೋಷನಲ್ಲಿ ಬ್ಲೀಡಿಂಗ್, ರಕ್ತಸ್ರಾವ ಬರುತ್ತೆ. ಇದೇ ಮೇನ್ ಸಿಂಪ್ಟಮ್ಸ್. ಅದು 1 ದಿವಸ 2 ದಿವಸ ಅಲ್ಲ, ಅದು ಗ್ರ್ಯಾಜುಯಲ್ ಆಗಿ ಆನ್ಸೆಟ್ ಆಗಿಬಿಟ್ಟು ಇದು ಜಾಸ್ತಿ ಆಗುತ್ತೆ. ಒಂದು ತಿಂಗಳು 2 ತಿಂಗಳಕ್ಕೂ ಸಿಂಪ್ಟಮ್ಸ್ ಇರುತ್ತೆ. ಬೇರೆ ಸಿಸ್ಟಮಲ್ಲಿ ಇನ್ವಾಲ್ವ್ಮೆಂಟು ಕಾಣಿಸ್ತೆ. ಕೆಲವು ಜನಕ್ಕೂ ಸ್ಕಿನ್ನಲ್ಲಿ ಲೀಷನ್ಸ್ ಕಾಣಿಸ್ತೆ, ಹುಣ್ಣುಗಳು ಕಾಣಿಸ್ತೆ, ಬಾಯಲ್ಲಿ ಹುಣ್ಣುಗಳು ಕಾಣಿಸ್ತೆ, ಬೇರೆ ಜಾಯಿಂಟ್ ಪೇಯ್ನ್ಸ್ ಆಗುತ್ತೆ, ಸ್ಪೈನ್ಗೂ ಬೆನ್ಗೂ ನೋವಾಗುತ್ತೆ. ಇದೆಲ್ಲ ಬೇರೆ ಸಿಂಪ್ಟಮ್ಸ್. ಲಿವರ್ಗೂ ಎಫೆಕ್ಟ್ ಆಗುತ್ತೆ, ಆ ಥರ ಕಾಯಿಲೆಗಳು ಇದರ ಸಿಂಪ್ಟಮ್ಸ್ ಇರುತ್ತೆ. ಬಟ್ ಮಜಾರಿಟಿ ಆಫ್ ಪೇಷಂಟ್ಸು ಬೇದಿ ಮತ್ತು ಹೊಟ್ಟೆ ನೋವು, ಬ್ಲೀಡಿಂಗ್, ಈ 3 ಸಿಂಪ್ಟಮ್ಸಲ್ಲಿ ಬರುತ್ತೆ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಹೊಟ್ಟೆ ನೋವು, ಬೇದಿ ಅಂತ ಸಮಸ್ಯೆಗೆ ಪ್ರಾಬ್ಲಮ್ ಏನಂದ್ರೆ ತುಂಬಾ ಜನ ಪೇಷಂಟ್ಸ್ ಅದನ್ನ ಸೀರಿಯಸ್ ಅಂತ ಕನ್ಸಿಡರ್ ಮಾಡೋದೇ ಇಲ್ಲ. ಏನೋ ಒಂದು ಟ್ಯಾಬ್ಲೆಟ್ ತಗೊಂಡು ಸಾಮಾನ್ಯವಾಗಿ ಹೊಟ್ಟೆ ನೋವು ಇದೆ ಅಥವಾ ಏನೋ ಊಟದಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅನ್ಕೊಂಡು ಇಗ್ನೋರ್ ಮಾಡುವಂಥದ್ದು ಜಾಸ್ತಿ ಇರುತ್ತೆ. ಅದಕ್ಕೂ ಏನಂತಾರೆ, ಪೇನ್, ಹೊಟ್ಟೆ ನೋವು, ಬೇದಿ ಮತ್ತು ವೆಯ್ಟ್ ಲಾಸ್, ಇಫ್ ಇಟ್ ಇಸ್ ಮೋರ್ ದ್ಯಾನ್ 2 ವೀಕ್ಸ್ 3 ವೀಕ್ಸ್, ಅದು ಮತ್ತೆ ವ್ಯತ್ಯಾಸ ಇದೆ. ಒಂದು ದಿವಸ ಹೊಟ್ಟೆ ನೋವು ಬಂದು ಬೇದಿ ಆಗಿದ್ದು ಅದು ಫುಡ್ ಪಾಯ್ಸನಿಂಗು ಅದನ್ನು ಎಲ್ಲ ಬರ್ಬೋದು. ಇದು 3 ವಾರ 4 ವಾರಕ್ಕೂ ನಡೀತಾ ಇರುತ್ತೆ, ಮೋಷನಲ್ಲಿ ಬ್ಲಡ್ ಕಾಣಿಸ್ತೆ, ದಟ್ ಈಸ್ ಅಲಾರ್ಮಿಂಗ್ ಸಿಂಪ್ಟಮ್. ಆವಾಗ ಡಾಕ್ಟರ್ ಹತ್ರ ಹೋಗಲೇಬೇಕು. ಆಫ್ಟರ್ ಅಂದ್ರೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡ ತಕ್ಷಣ ಅಂದ್ರೆ ಸಮ್ಟೈಮ್ಸ್ ಅದು ತುಂಬಾ ತೀವ್ರತೆಗೆ ಹೋದ್ಮೇಲೆ ಕೂಡ ಪೇಷಂಟು ಡಾಕ್ಟರ್ ಹತ್ರ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಅಂದ್ರೆ ಈ ತರ ಸಿಂಪ್ಟಮ್ಸ್ಗೆ ಜಾಸ್ತಿ ಅಂದ್ರೆ ಟೆಸ್ಟ್ಗಳು ಸಾಮಾನ್ಯವಾಗಿ ಮಾಡಿಸ್ತಾ ಇರೋದಿಲ್ಲ ಪೇಷಂಟ್ಸ್. ಹಾಗಾಗಿ ಇದರ ಡಯಾಗ್ನೋಸಿಸ್ ಹೇಗಾಗುತ್ತೆ ಡಾಕ್ಟರ್? ನೋಡಿ, ಅದು ಲೂಸ್ ಮೋಷನ್ಸ್ ಒಂದು 10 ದಿವಸ ಮೇಲೆ ಬಂದರೆ ಮೋಷನ್ ಟೆಸ್ಟ್ ಮಾಡಬೇಕು. ಮೋಷನ್ ಟೆಸ್ಟಲ್ಲಿ ಗೊತ್ತಾಗುತ್ತೆ ಇದು ಮಾಮೂಲಿ ಡಯರಿಯಾ ಇದೆಯಾ, ಅದು ಬೇರೆ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಇದೆಯಾ ಅಂತ ಗೊತ್ತಾಗುತ್ತೆ. ಆಮೇಲೆ ರಕ್ತ ಪರೀಕ್ಷೆಗಳು, ಬ್ಲಡ್ ಟೆಸ್ಟ್ಗಳಿದೆ. ಸೆಕೆಂಡ್ ಸ್ಕ್ಯಾನಿಂಗು, ಇನ್ಫ್ಲೇಮ್ಡ್ ಬಾವಲ್ ಕ್ಯಾನ್ ಬಿ ಸ್ಕ್ಯಾನ್ಡ್. ದೆನ್ ಬೇರೆ ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ, ಆ ಥರ ಟೆಸ್ಟ್ಗಳಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ವಿ ಡೂ MRI ಆ್ಯಂಡ್ CT ಟು ಸಿ ಎಷ್ಟು ಏನೇನು ಭಾಗಲ್ಲಿ ಎಫೆಕ್ಟ್ ಆಗಿದ್ದು, ಕರಳುಗಳು, ಸಣ್ಣ ಕರಳಲ್ಲಿ ಎಷ್ಟು ಚೇಂಜಸ್ ಇದೆ, ಅದಕ್ಕೂ ಬೇರೆ ಟೈಪ್ ಇನ್ವೆಸ್ಟಿಗೇಷನ್ಸ್ ಇದೆ. ಸೊ ಅದು ಸ್ಟೂಲ್ ಟೆಸ್ಟು, ಬ್ಲಡ್ ಟೆಸ್ಟು ಮತ್ತು ಕೊಲೊನೋಸ್ಕೋಪಿ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಇನ್ನು ಈ IBD ಅನ್ನೋದು ಮನುಷ್ಯನ ದೇಹದ ಮೇಲೆ ಸಾಮಾನ್ಯವಾಗಿ ಎಷ್ಟು ಪರಿಣಾಮ ಬೀರುತ್ತೆ, ಮತ್ತೆ ಡೇ ಟು ಡೇ ಲೈಫ್ ಸ್ಟೈಲ್ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಡಾಕ್ಟರ್? ಇದು ಫಸ್ಟ್ ಆಫ್ ಆಲ್ ಇದು ಲೂಸ್ ಮೋಷನ್ ಇದೆ. ಒಂದು ದಿವಸ ಒಂದು 10 ಸಲ 20 ಸಲ ಲೂಸ್ ಮೋಷನ್ ಬಂದರೆ ಆಫೀಸ್ಗೆ ಹೋಗೋಕ್ಕೂ ಕಷ್ಟ ಆಗುತ್ತೆ, ಮಕ್ಕಳಿಗೂ ಸ್ಕೂಲ್ಗೆ ಹೋಗೋದು ಕಷ್ಟ ಆಗುತ್ತೆ, ಅವ್ರ ಫಿಸಿಕಲ್ ಪರ್ಫಾರ್ಮೆನ್ಸು ಮತ್ತು ಜಾಬ್ ಆಬ್ಸೆಂಟಿಸಮ್ ಅದೆಲ್ಲ ಜಾಸ್ತಿ ಆಗುತ್ತೆ. ಸೆಕೆಂಡ್, ವೆಯ್ಟ್ ಲಾಸ್ ಆ್ಯಂಡ್ ಅನೀಮಿಯಾ, ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ, ಅದನ್ನು ನಿಶಕ್ತಿ ಬರುತ್ತೆ. ಆಮೇಲೆ ಕೆಲವು ಜನಕ್ಕೂ ಆಪ್ರೇಷನ್ಗೂ ಅವಶ್ಯಕತೆ ಬರುತ್ತೆ. ಮಕ್ಕಳಿಗೂ ಗ್ರೋತ್ ಎಫೆಕ್ಟ್ ಆಗುತ್ತೆ, ಸರಿಯಾಗಿ ವೆಯ್ಟ್ ಗೇನ್ ಬರಲ್ಲ, ಹೈಟ್ ಬರಲ್ಲ, ಆ ಥರ ಪ್ರಾಬ್ಲಮ್ ಆಗುತ್ತೆ. ದೊಡ್ಡ ಜನಕ್ಕೂ ವೆಯ್ಟ್ ಲಾಸು ಮತ್ತು ಸೆಕ್ಷುವಲ್ ಡಿಸ್ಫಂಕ್ಷನ್ ಆ ಥರ ಅದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಅದು. ಆ್ಯಂಡ್ ಸಿವಿಯರ್ ಕಾಯಿಲೆಗಳಲ್ಲಿ ನ್ಯೂಟ್ರಿಷನ್ ಡೌನ್ ಆಗಿ ಬ್ಲಡ್ ಡೌನ್ ಆಗುತ್ತೆ, ಪ್ರೋಟೀನ್ಸ್ ಡೌನ್ ಆಗುತ್ತೆ, ಮಸಲ್ ಮಾಸ್ ಹೋಗ್ಬಿಡುತ್ತೆ. ಇಟ್ ಕ್ಯಾನ್ ಈವನ್ ಸಮ್ಟೈಮ್ಸ್ ಲೀಡ್ ಇನ್ ಮಾರ್ಟಾಲಿಟಿ, ಮೀನ್ಸ್ ಇಟ್ ಕ್ಯಾನ್ ಕಿಲ್ ಯು ಆಲ್ಸೋ.
ಡಿಪೆಂಡ್ಸ್ ಅಪಾನ್ ಹೌ ಸಿವಿಯರ್ ಇಸ್ ಇಟ್, ಎಷ್ಟು ಸಿವಿಯರ್ ಅದಾದಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಜನಕ್ಕೆ ಆಪ್ರೇಷನ್ ಮಾಡೋಕ್ಕೆ ಅವಶ್ಯಕ ಬರುತ್ತೆ, ಲಾಂಗ್ ಡ್ರಾನ್ ಹಾಸ್ಪಿಟಲೈಸೇಷನ್. ದೆನ್ ಆಮೇಲೆ ಟ್ರೀಟ್ಮೆಂಟ್ಗೂ ಖರ್ಚು, ಇಂಜೆಕ್ಷನ್ಸು, ಮೆಡಿಸಿನ್ಸು ಎಕ್ಸ್ಪೆನ್ಸಿವ್ ಇರುತ್ತೆ, ಅದೆಲ್ಲ ಆಗಿಬಿಟ್ಟು. ಸೊ ಇಟ್ ಇಸ್ ಫಿಸಿಕಲ್ ಆ್ಯಂಡ್ ಎಕನಾಮಿಕಲ್ ಬರ್ಡನ್ ಎರಡು. ಎಸ್ ಡಾಕ್ಟರ್, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಮೇಜರ್ ರಾಜೇಂದ್ರನ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಡಾಕ್ಟರ್. ಹಲೋ ಸರ್, ನಿಮ್ಮ ಟಿವಿ ವಾಲ್ಯೂಮ್ನ ಸ್ವಲ್ಪ ಮ್ಯೂಟ್ ಮಾಡಿ ಮತ್ತೆ ಮಾತಾಡಿ. ಡಾಕ್ಟರ್ ಇದ್ದಾರೆ. ಓಕೆ, ಒನ್ ಸೆಕೆಂಡ್. ಯಾ, ಮ್ಯೂಟೆಡ್ ಇಟ್. ಡಾಕ್ಟರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನು ಮೇಜರ್ ರಾಜನ್ ಅಂತ. ನನಗೆ 90 ವರ್ಷ. ನನ್ನ 65 ವರ್ಷದ ತನಕ ಕೆಲಸ ಮಾಡಿದೆ. ಫಾರ್ ಎ ಲಾಂಗ್ ಟೈಮ್ ನನಗೆ ಲೂಸ್ ಮೋಷನ್ ಆಗ್ತಾ ಇತ್ತು. ಆವಾಗ ಮಿಲಿಟರಿ ಡಾಕ್ಟರ್ಸು ಅದು ಅಮೀಬಿಯಾಸಿಸ್ ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ಬಟ್ somehow I could manage my, ಸಾರಿ ಐ ಗೋಯಿಂಗ್ ಟು ಇಂಗ್ಲೀಷ್, ನನ್ನ ಅಭ್ಯಾಸ ಆಗ್ಬಿಟ್ಟಿದೆ. ನಾನು ಆದಷ್ಟು ಕಷ್ಟಪಟ್ಟು ಹ್ಯಾವನ್ ಸರ್ವಿಸ್ ಎಲ್ಲ ಫಿನಿಶ್ ಮಾಡಿದೆ. 70 years ತನಕ ಕೆಲಸ ಮಾಡಿದೆ ನಾನು. ಆಮೇಲೆ ಇದು ಜಾಸ್ತಿ ಆಗ್ತಾ ಬಂತು. ನನಗೆ ಮೊದಲು ಇನ್ಯಾರೋ ಹೇಳಿದ್ರು ಇದು IBS ಅಂತ. ಅದು ಯಾರು ಡಾಕ್ಟರ್ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದೆ 2-3 ಸಲ. ಯಾರು ಡಾಕ್ಟ್ರು ಏನು ಹೇಳೋಕ್ಕಾಗಲಿಲ್ಲ. ಅವ್ರಿಗೆ ಟೆಂಪರರಿ ಮೆಡಿಸಿನ್ಸ್ ಕೊಡ್ತಾ ಇದ್ರು. ಅವರು ಇದು ಹೇಳಿದ್ರು, ನಿಮಗೆ ಮಿಲ್ಕ್ ಪ್ರಾಡಕ್ಟ್ಸ್ ಮೇ ಬಿ ಕ್ರಿಯೇಟಿಂಗ್ ದಿ ಥಿಂಗ್. Since last 1 year I am not taking any milk products. As a matter of fact, and unfortunately one more thing is there. I am also suffering from I don't know, it is not what you call fissures or anything. I went and saw a specialist. He said you are not having any of these things. And but this motion repeats itself once in a week, once in 15 days. Then I take either an Eldopar or I take a Lomotil and manage for 1 week or something like that. But this is continuous, and my wife has taken care to see that I just don't get even this slightest of chilies or anything. I'm absolutely on land food. ಯಾ, ಸೊ ಇದು ಈ ಲೂಸ್ ಮೋಷನ್ಸು ತುಂಬ ವರ್ಷನಿದೆ. ಅದಕ್ಕೂ ಅನೇಕ ಕಾರಣಗಳಿದೆ. IBD ಈಸ್ ಓನ್ಲಿ ಒನ್ ಆಫ್ ದಮ್. ಕಾಮನಸ್ ಕಾಸ್ ಇಸ್ IBS. ಫುಡ್ ಇಂಟಾಲರೆನ್ಸ್, ಫುಡ್ ಅಲರ್ಜಿ ಮತ್ತು ಇತರ ಕಾಯಿಲೆಗಳು, ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಇನ್ ಡಯಾಬಿಟಿಕ್ ಪೀಪಲ್, ಇದನ್ನೆಲ್ಲ ಲೂಸ್ ಮೋಷನ್ ಬರ್ಬೋದು. ಇದು ಈ ಒಂದು ನಿಮಗೆ ಲೂಸ್ ಮೋಷನ್ ಜಾಸ್ತಿ ಇದೆ ಥರ ಸ್ಟೂಲ್ ಟೆಸ್ಟ್ ಮತ್ತು ಬ್ಲಡ್ ಟೆಸ್ಟ್ ಮಾಡಿದರೆ ಗೊತ್ತಾಗುತ್ತೆ ನಿಮ್ಗೆ IBD ಇದೆಯಾ, ಅದು IBS ಇದೆಯಾ ಇಲ್ವಾ. ಅದು ಎಂದು ಕೊಲೊನೋಸ್ಕೋಪಿ ಆ ಥರ ಏನು ಮಾಡಿದರೆ ಕರಳಲ್ಲಿ ಊತ ಇದೆಯಾ, ಅಲ್ಸರ್ಸ್ ಇದೆಯಾ ಅನ್ನೋ ಗೊತ್ತಾಗುತ್ತೆ. ಅದು ಇಲ್ಲ ಅಂದರೆ, ಈ ಥರ ಪ್ರಾಬ್ಲಮ್ಸ್ ಏನೂ ಇಲ್ಲ ಅಂದರೆ ಅದು ಇಟ್ ಬಿಕಮ್ಸ್ IBS, ದಟ್ ಈಸ್ ಇರಿಟಬಲ್ ಬಾವಲ್ ಸಿಂಡ್ರೋಮ್. ಇದರಲ್ಲಿ ಏನು ಕರಳಲ್ಲಿ ಏನು ಊತ, ಕಾಯಿಲೆಗಳು, ಹುಣ್ಣುಗಳು ಆ ಥರ ಏನೂ ಇಲ್ಲ. ಇದು ಫುಡ್ ಸಂಬಂಧ ಮತ್ತು ಇಮೋಷ್ನಲ್ ಸಂಬಂಧ, ಇದು ಬೇದಿ ಥರ ಬರುತ್ತೆ, ಮತ್ತೆ ಬರುತ್ತೆ. ಈ ಥರ ಕಂಡೀಷನ್ಗೂ ಬೆಸ್ಟ್ ಇಸ್ ಟು ಟೇಕ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಅದಕ್ಕೂ ಬೇದಿ ಇದೆ ಥರ ನೀವು ಎಲ್ಡೋಪರ್ ತಗೊಂಡ್ರೆ ನಿಮ್ಗೆ ಆರಾಮಾಗುತ್ತೆ. ಯಾವಾಗಲೂ ಬೇದಿ ಬಂದರೆ ಅದು ತಗೋಬಹುದು. ಇದು IBD ಇದೆಯಾ, ಅದು IBS ಇದೆಯಾ, ಇದು ಎರಡು ಬೇರೆ ಬೇರೆ ಕಾಯಿಲೆಗಳು. ಅದು ಏನು IBS ಇದೆ ಅಂದರೆ ಒಂಥರ ಫಂಕ್ಷನಲ್ ಕಾಯಿಲೆ. ಅಂದರೆ ನೀವು ಕೆಲವು ಕರಳಲ್ಲಿ ಏನು ಊತ, ಅಲ್ಸರ್ಸ್ ಆ ಥರ ಏನೂ ಇಲ್ಲ, ಇನ್ಫ್ಲಮೇಷನ್ ಏನೂ ಇಲ್ಲ, ಬೇರೆ ಥರ ಬರುತ್ತೆ. ಅದಕ್ಕೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕಾಗುತ್ತೆ. ನಿಮ್ಗೆ ಇರಿಟಬಲ್ ಬಾವಲ್ ಸಿಂಡ್ರೋಮ್ ಇದೆ ಥರ ನೀವು ಎಲ್ಡೋಪರ್ ತಗೊಂಡ್ರೆ ನಿಮಗೆ ಲೂಸ್ ಮೋಷನ್ ಕಡಿಮೆ ಆಗುತ್ತೆ ಥರ ಅದೇ ಕಂಟಿನ್ಯೂ ಮಾಡಿ. ಎಸ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಪ್ರಮೋದಿನಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಮೋದಿನಿ ಅವರೇ. ಹಲೋ. ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಸರ್. ಹಲೋ ಸರ್, ನನ್ನ ಹೆಸರು ಪ್ರಮೋದಿನಿ ಅಂತ. ನಮ್ಮ ತಂದೆಗೆ ಮೋಷನ್ ಎಲ್ಲ ಆಗ್ತಿಲ್ಲ ಸರ್. ತುಂಬಾ ಕಡೆ ತೋರಿಸಿದೀವಿ, ಆಯುರ್ವೇದಿಕ್
ಮತ್ತೆ ಹೋಮಿಯೋಪತಿ ಎಲ್ಲ ಕಡೆ ತೋರಿಸಿದೀವಿ. ಇಂಗ್ಲಿಷ್ ಡಾಕ್ಟರ್ಸ್ಗೆ ತುಂಬಾ ಕಡೆ ತೋರಿಸಿದೀವಿ. ಕೊಲೊನೋಸ್ಕೋಪಿ ಎಲ್ಲ ಮಾಡಿದ್ದಾರೆ, ಬ್ಲಡ್ ಟೆಸ್ಟ್ ಎಲ್ಲ. ಬಟ್ ಎಲ್ಲೂ ಏನು ತೊಂದರೆ ಇದೆ ಅಂತ ಎಲ್ಲೂ ಬಂದಿಲ್ಲ. ಬಟ್ ಅವ್ರಿಗೆ ಮೋಷನ್ 5 days ಆಗೋದಿಲ್ಲ, 4 days ಆಗೋದಿಲ್ಲ. ಇಲ್ಲ ಸರ್, ಅವ್ರು ಟ್ಯಾಬ್ಲೆಟ್ ತಗೊಂಡ್ರು ಆಗ್ತಿಲ್ಲ ಸರ್. ಅವರು 1 version ಆಫ್ ಟ್ಯಾಬ್ಲೆಟ್ 1 month ತಗೊಂತಾರೆ, ಇಲ್ಲ 15 days ತಗೊಂತಾರೆ, ಮತ್ತೆ ಆ ಟ್ಯಾಬ್ಲೆಟ್ ವರ್ಕ್ ಆಗೋದಿಲ್ಲ. ಈ ತರ ತುಂಬಾ ಕಡೆ ತೋರಿಸಿದೀವಿ, ಎಲ್ಲೂ ವರ್ಕ್ ಆಗ್ತಿಲ್ಲ. ಎಲ್ಲ ಟ್ರೈ ಮಾಡಿದ್ದಾರೆ. ಬಟ್ ಅವ್ರಿಗೆ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಕ್ ಹೇಳಿದ್ದಾರೆ. ವಾಕ್ ಮಾಡಿ, ಆಸ್ ಸೂನ್ ಆಸ್ ನೀವು ಊಟ ಮಾಡಿದ ತಕ್ಷಣ, ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣ ಎಲ್ಲ ಅಂತ. ಮತ್ತೆ ಈ ತರ ಡೀಪ್ ಫ್ರೈಡ್ ಆಗ್ಲಿ, ಆಚೆ ತಿನ್ನೋದಾಗ್ಲಿ, ಇಲ್ಲ ಫಾಸ್ಟ್ ಫುಡ್, ಜಂಕ್ ಫುಡ್ ಅದೆಲ್ಲ ತಿನ್ಬೇಡಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಫಾಲೋ ಮಾಡ್ತಿದ್ದಾರೆ. ಬಟ್ ಈವನ್ ದೋ ಅವರಿಗೆ ಮೋಷನ್ ಆಗಲ್ಲ, ಅದೆಲ್ಲ ಸ್ಮಾಲ್ ಇಂಟೆಸ್ಟೈನ್ ಹತ್ರ ಟ್ಯೂಬ್ ಹತ್ರ ನಿಲ್ಸ್ಕೊಂಡ್ಬಿಡುತ್ತೆ. 5 days 2 days ಆದ್ಮೇಲೆ ಅವ್ರಿಗೆ ತುಂಬಾ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಸರ್. ಅದನ್ನ ಅವ್ರು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಏನ್ ಆಲ್ಟರ್ನೇಟಿವ್ ಇದೆ ಸರ್ ಅದಕ್ಕೆ? ಅದು ಫಸ್ಟ್ ಇದು ಬ್ಲಡ್ ಪ್ರೆಷರ್ ಏನು ಇದೆಯಾ? ಬ್ಲಡ್ ಪ್ರೆಷರ್ಗೆ ಏನು ಮಾತ್ರೆಗಳು? ಇದು ಕಾನ್ಸ್ಟಿಪೇಷನ್ ಅಂದರೆ ಮೋಷನ್ ಹೋಗೋಕ್ಕೆ ಕಷ್ಟ ಆಗುತ್ತಲ್ಲ, ಅದು ತುಂಬ ಕಾರಣದಿಂದ ಬರ್ಬೋದು. ಕೊಲೊನೋಸ್ಕೋಪಿ ಮಾಡಿದ್ದು ಅದು ನಾರ್ಮಲ್ ಇದೆ, ಮಾತ್ರ ಕೋಲನಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇದು ಮೇನ್ ಕಾರಣ ಇದು ಕರಳುಗಳು ಚಲನ ಇದೆಲ್ಲ, ಅದು ಸ್ವಲ್ಪ ಸ್ಲೋ ಆಗಿಬಿಡ್ತಾವೆ, ಅಂದರೆ ಸ್ಲೋ ಟ್ರಾನ್ಸಿಟ್ ಕಾನ್ಸ್ಟಿಪೇಷನ್. ಇದು ಬೇರೆ ಕಾರಣಗಳು, ಇದು ಸಣ್ಣ ಕರಳಲ್ಲಿ ಏನು ಬ್ಲಾಕೇಜ್ ಇದೆ ಹತ್ರ ಇನ್ನೊಂದು ಬರ್ಬೋದು. ಇದಕ್ಕೆ ಮೇನ್ ಕಾರಣಗಳು ಒಂದು ಲ್ಯಾಕ್ ಆಫ್ ಅಡಿಕ್ವೇಟ್ ಫ್ಲೂಯಿಡ್, ಫೈಬರ್, ಡೈಟಲ್ಲಿ ಫೈಬರ್ ಕಮ್ಮಿ ಇದೆ ಥರ, ಇದು ವೆಜಿಟೇಬಲ್ಸು, ಫೈಬರು, ಫ್ರೂಟ್ಸ್ ಅದೆಲ್ಲ ಕಮ್ಮಿ ಇದೆ ಥರ ಬರ್ಬೋದು. ಮೂರನೇದು ಮೆಡಿಕೇಷನ್ಸ್, ಬೇರೆ ಥರ ಬ್ಲಡ್ ಪ್ರೆಷರ್ ಮೆಡಿಕೇಷನ್ಸು, ಬೇರೆ ನ್ಯೂರಾಲಜಿಕಲ್ ಮೆಡಿಕೇಷನ್ಸು, ಪಾರ್ಕಿನ್ಸನ್ಸ್, ಈ ಥರ ಕಾಯಿಲೆಗಳಲ್ಲಿ ಕರಳು ಚಲನನೂ ಸ್ಲೋ ಆಗಿಬಿಡ್ತಾರೆ. ಈ ಥರ ಕಂಡೀಷನಲ್ಲಿ ರೆಗ್ಯುಲರ್ ಆಗಿ ಮೆಡಿಸಿನ್ಸ್ ತಗೋಬೇಕು. ಸೊ ಇದು ಏನು ಕಾರಣ ಬಂದಿದೆಯೋ ಒಂದು ಟೆಸ್ಟ್ಗಳು ಮಾಡಿ ಇದು ಅನುಮಾನ ಮಾಡಬೇಕು. ಅದಕ್ಕೂ ಹಿಸ್ಟ್ರಿ, ಮೆಡಿಕೇಷನ್ಸ್, ಅಸೋಸಿಯೇಟೆಡ್ ಅದರ್ ಕಂಡೀಷನ್ಸ್, ದೆನ್ ಥೈರಾಯ್ಡ್ ಡಿಸಾರ್ಡರ್, ಅದರ್ ಮೆಟಬಾಲಿಕ್ ಡಿಸಾರ್ಡರ್ ಅದೆಲ್ಲ ರೂಲ್ ಔಟ್ ಮಾಡಬೇಕು. ಹಂಗೇನು ಮಾಡಿ ಅದು ಏನು ಕಾರಣ ಇದೆ, ಕರಳಲ್ಲಿ ಚಲನಶೇಷಿ ಕಮ್ಮಿ ಆಗಿದ್ದಾರೆ, ಅದು ಚಲನಶೇಷಿ ಜಾಸ್ತಿ ಮಾಡೋಕ್ಕೂ ಮೆಡಿಸಿನ್ಸ್ ಇದೆ, ಅದು ರೆಗ್ಯುಲರ್ ಆಗಿ ತಗೋಬೇಕು. ಈ ಥರ ಕಂಡೀಷನಲ್ಲಿ ಕೆಲವು ಟೈಮಲ್ಲಿ ಒಂದು ತಿಂಗಳಲ್ಲಿ ಮೆಡಿಸಿನ್ ತಗೊಂಡ್ರೆ ಅದು ಕೆಲಸ ಮಾಡುತ್ತೆ, ಅದು ಆದಮೇಲೆ ಅದು ಸ್ಟಾಪ್ ಆಗುತ್ತೆ, ಪುನಃ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗುತ್ತೆ. ಆ ಥರ ಪೇಷಂಟ್ಸ್ಗೂ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಡಿಸಿನ್ ಸೈಕ್ಲಿಕಲ್ ಆಗಿ ಕೊಡ್ಬೋದು, ಅದನ್ನು ಸ್ವಲ್ಪ ಆರಾಮಾಗುತ್ತೆ. ಇದು ನೀವು ಒಂದು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟಲ್ಲಿ ಪಕ್ಕದ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟಲ್ಲಿ ತೋರಿಸ್ಬಿಟ್ಟು ಅದು ಇಂಟೆಸ್ಟೈನಲ್ ಟ್ರಾನ್ಸಿಟ್ ಇಂಪ್ರೂವ್ ಮಾಡೋಕ್ಕೆ, ಚಲನಶಕ್ತಿ ಇಂಪ್ರೂವ್ ಮಾಡೋಕ್ಕೆ ಮೆಡಿಸಿನ್ಸ್ ಕೊಟ್ಟರೆ ಅದು ಸರಿ ಆಗುತ್ತೆ. ಎಸ್, ಧನ್ಯವಾದ ಪ್ರಮೋದಿನಿ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನಮ್ಮ ಆಗಲೇ ಒಬ್ರು ಕಾಲರ್, ಹಿ ವಾಸ್ ಫ್ರಮ್ ದ ಮಿಲ್ಟ್ರಿ, ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಈಗ ಮಿಲ್ಕ್ ಪ್ರಾಡಕ್ಟ್ಸ್ ಇಂದ ಅಲರ್ಜೆಟಿಕ್ ಇದ್ದೋ ಏನೋ ಅವ್ರಿಗೆ ಅವಾಯ್ಡ್ ಮಾಡಕ್ಕೆ ಹೇಳಿದ್ರು ಅಂತ. ಹಾಗೆ IBDಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಡಯಟ್ ಅಲ್ಲಿ, ಅಂದ್ರೆ ನೀವು ಹೇಳ್ದಂಗೆ ಪ್ರೊಸೆಸ್ ಫುಡ್ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು, ಬಟ್ ಅದರ ಹೊರತಾಗಿ ಯಾವುದಾದ್ರೂ ಫುಡ್ ಇಂದ ಇದು ಇಂಡ್ಯೂಸ್ ಆಗುವಂತಹ ಚಾನ್ಸಸ್ ಇರುತ್ತಾ, ಅಥವಾ IBD ಇಂದ ಸಫರ್ ಆಗ್ತಾ ಇರುವಂತಹ ಪೇಷಂಟ್ಸ್ ಇಂಥ ಒಂದು ಡಯಟ್ ಅನ್ನ ಅವಾಯ್ಡ್ ಮಾಡಬೇಕು ಅನ್ನೋದಿದೆಯಾ? ಯು ರೈಟ್. ಇದು ಎರಡು ಕಾನ್ಸೆಪ್ಟ್ ಇದೆ. ಒಂದು ಕೆಲವು ಫುಡ್ಡಲ್ಲಿ ಇದು ಕಾಯಿಲೆ ಬರಕ್ಕೆ ಚಾನ್ಸಸ್ ಕೊಡ್ತಾರೆ, ಪ್ರಾಸೆಸ್ ಫುಡ್ ಅದೆಲ್ಲ. ಮತ್ತೆ ಒಂದು ಈ ಕಾಯಿಲೆ ಬಂದುಬಿಟ್ರೆ ಏನು ಮಾಡಬೇಕು. ಇದು ಎನಿ ಕೈಂಡ್ ಆಫ್ ಡಿಸಾರ್ಡರ್ ಆಫ್ ದ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಆರ್ ಲಾರ್ಜ್ ಇಂಟೆಸ್ಟೈನಲ್ಲಿ ಲ್ಯಾಕ್ಟೋಸ್ ಡೈಜೆಸ್ಟ್ ಮಾಡೋಕ್ಕೂ ಸ್ವಲ್ಪ ಅದಕ್ಕೆ ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಇದಕ್ಕೆ ಸೆಕೆಂಡ್ರಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಬರುತ್ತೆ. ಅಂದರೆ ನಮ್ಮ ಮಿಲ್ಕಲ್ಲಿ ಲ್ಯಾಕ್ಟೋಸ್ ಶುಗರ್ ಇರುತ್ತೆ, ಮಿಲ್ಕ್ ಶುಗರ್ ಇಸ್ ಲ್ಯಾಕ್ಟೋಸ್, ಅದು ಡೈಜೆಸ್ಟ್ ಮಾಡೋಕ್ಕೂ ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಅದು ಏನು ಥರ ಕಾಯಿಲೆ, ಕರಳಲ್ಲಿ ಏನು ಥರ ಕಾಯಿಲೆ ಬಂದ್ರೂ ಆದರೆ ಈ ಸೆಕೆಂಡ್ರಿ ಲ್ಯಾಕ್ಟೋಸ್ ಇನ್ಸಫಿಷಿಯನ್ಸಿ ಬರುತ್ತೆ, ಲ್ಯಾಕ್ಟೇಸ್ ಇನ್ಸಫಿಷಿಯನ್ಸಿ. ಅದರಿಂದ ಏನಾಗುತ್ತೆ, ಲ್ಯಾಕ್ಟೋಸ್ ತಗೊಂಡ್ರೆ ಬೇದಿ ಬರುತ್ತೆ. ಇದು ಸ್ಮಾಲ್ ಬಾವಲ್ ಡಿಸಾರ್ಡರ್ ಲಾರ್ಜ್ ಬಾವಲ್ ಡಿಸಾರ್ಡರ್ ಇದರಲ್ಲಿ ಲ್ಯಾಕ್ಟೋಸ್ ತಗೊಂಡ್ರೆ ಕಡಿಮೆ ಆಗುತ್ತೆ. ಇದು ಕಾಯಿಲೆ ಜಾಸ್ತಿ ಆಗ್ತಾ ಇಲ್ಲ, ಏನು ಕಾಯಿಲೆ ಇದೆ ಅದರಲ್ಲಿ ಸಿಂಪ್ಟಮ್ಸ್ ಜಾಸ್ತಿ ಆಗುತ್ತೆ ಲ್ಯಾಕ್ಟೋಸ್ ತಗೊಂಡ್ರೆ. ಈ ಥರ ಪೇಷಂಟ್ಸ್ಗೂ ಡಿಸೀಸ್ ಆ್ಯಕ್ಟಿವ್ ಆಗಿರುವಾಗ ಈ ಲ್ಯಾಕ್ಟೋಸ್ ಅವಾಯ್ಡ್ ಮಾಡಬೇಕು, ಬೇದಿ ಜಾಸ್ತಿ ಆಗುತ್ತೆ. ಇದು പക്ഷേ ಡಿಸೀಸ್ ಕಂಟ್ರೋಲಲ್ಲಿದೆ, ಚೆನ್ನಾಗಿದೆ, ಥರ ಹಾಲು ತಗೋಬಹುದು, ಲ್ಯಾಕ್ಟೋಸ್ ತಗೋಬಹುದು. ಇದು ಒಂಥರ ಅಲರ್ಜಿ ಡಿಸಾರ್ಡರ್ ಅಲ್ಲದು. ಇದು ಮಿಲ್ಕ್ ಶುಗರ್ ಡೈಜೆಸ್ಟ್ ಮಾಡೋಕ್ಕೂ ಶಕ್ತಿ ಕಡಿಮೆ ಆಗುತ್ತೆ. ಈ ಅನ್ಡೈಜೆಸ್ಟೆಡ್ ಶುಗರ್ ಕಾಸಸ್ ಡಯರಿಯಾ.
Okay. ಅದೇ ಪ್ರಾಬ್ಲಮ್. ಅದೊಂದು. ಬೇರೆ ಇದು ಆಕ್ಟಿವ್ ಡಿಸೀಸ್ ಇರುವಾಗ ಈ ಕ್ರೋನ್ಸ್ ಡಿಸೀಸ್ ಅಂತ IBD ಒಂದು ಕ್ರೋನ್ಸ್ ಡಿಸೀಸ್ ಸಣ್ಣ ಕರಳಲ್ಲಿ, ಅಲ್ಲಿ ಅದು ಸಣ್ಣ ಕರಳಲ್ಲಿ ಊದ್ಕೊಂಡು ಅದು ಬ್ಲಾಕ್ ಆಗಿಬಿಡುತ್ತೆ. ಆ ಥರ ಕಾಯಿಲೆ ಇದೆ. ಆ ಥರ ಈ ದೊಡ್ಡ ಪದಾರ್ಥ, ಇದು ರಾ ವೆಜಿಟಬಲ್ಸು ಮತ್ತು ನಾರು ಪದಾರ್ಥಗಳು ಅದೆಲ್ಲ ತಗೊಂಡ್ರೆ ಅಲ್ಲಿ ಹೋಗಿ ಅದು ಬ್ಲಾಕ್ ಆಗಿಬಿಡುತ್ತೆ. ಬ್ಲಾಕ್ ಆಗಿಬಿಟ್ಟು ಹೊಟ್ಟೆ ನೋವು, ವಾಂತಿ ಎಲ್ಲ ಬರುತ್ತೆ. ಅದು ಲೋ ರಫೇಜ್ ಡಯಟ್ ತಗೋಬೇಕು. ಮತ್ತೆ ಆಕ್ಟಿವ್ ಅಲ್ಸರೇಟಿವ್ ಕೊಲೈಟಿಸ್ ಇದೆ ಅಂದ್ರೆ ಆ ಟೈಮಲ್ಲಿ ಲೋ ರಫೇಜ್ ಕೊಡ್ತಾರೆ, ಮಿಲ್ಕ್ ಅವಾಯ್ಡ್ ಮಾಡಿ ಹೇಳ್ತಾರೆ, ಸ್ಪೈಸಿ ಫುಡ್ಗಳು ಅದೆಲ್ಲ ಅವಾಯ್ಡ್ ಮಾಡಿ ಹೇಳ್ತಾರೆ. ಯಾಕಂದರೆ ದೊಡ್ಡ ಕರಳಲ್ಲಿ ಹುಣ್ಣುಗಳಿದೆ ಥರ ಸ್ಪೈಸಿ ಫುಡ್ ಎಲ್ಲ ತಗೊಂಡ್ರೆ ಮತ್ತೆ ಬೇದಿ ಜಾಸ್ತಿ ಆಗುತ್ತೆ, ಅದು ಇರಿಟೇಟ್ ಆಗಿಬಿಟ್ಟು ಜಾಸ್ತಿ ಆಗುತ್ತೆ. It is not that the disease causes, the diet causes the disease. Okay. But if you have the disease, some diets exacerbate the symptoms. Okay. ಜಾಸ್ತಿ ಮಾಡಿಬಿಡ್ತಾರೆ. ಡಾಕ್ಟರ್, ಇನ್ನು ಇದು IBD ಒಂದು ಆಟೋ ಇಮ್ಯೂನ್ ಡಿಸೀಸ್ ಆಗಿರೋದ್ರಿಂದ IBDಗೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಮತ್ತೆ ಇದೊಂದು ಲಾಂಗ್ ಲಾಸ್ಟಿಂಗ್ ಕಂಡೀಷನ್, ಸಂಪೂರ್ಣವಾಗಿ ಗುಣಮುಖ ಆಗೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಇದು ಅಂತ? ಅದು ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ವೆದರ್ ಇಟ್ ಇಸ್ ಅಲ್ಸರೇಟಿವ್ ಕೊಲೈಟಿಸ್ ಆರ್ ಕ್ರೋನ್ಸ್ ಡಿಸೀಸ್. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಸರೇಟಿವ್ ಕೊಲೈಟಿಸ್ ಅಂದರೆ ಅದು ಮುಖ್ಯವಾಗಿ ದೊಡ್ಡ ಕರಳಲ್ಲಿ ಎಫೆಕ್ಟ್ ಆಗುತ್ತೆ. ಮೇಯ್ನ್ ಟ್ರೀಟ್ಮೆಂಟು ಒಂದು ಮೆಸಲಮಿನ್ ಟ್ಯಾಬ್ಲೆಟ್ಸ್ ಇದೆ, ಅದು ಲೋಕಲ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅದು ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ, ಲೋಕಲ್ ಆಗಿ ಕರಳಲ್ಲಿ ಇನ್ಫ್ಲಮೇಷನ್ ಮಾಡುತ್ತೆ. ಅದು ಟ್ಯಾಬ್ಲೆಟ್ಸ್ ಫಾರ್ಮ್ಸಲ್ಲಿ ಕೊಡ್ತಾರೆ, ಪೌಡರ್ ಫಾರ್ಮ್ಸಲ್ಲಿ, ಗ್ರ್ಯಾನ್ಯೂಲ್ಸ್ ಫಾರ್ಮ್ಸಲ್ಲಿ ಇದೆ. ಎನಿಮಾ ರೆಕ್ಟಮ್ನಲ್ಲಿ ಎನಿಮಾ ಹಾಕ್ಬಿಟ್ಟು ಮೆಡಿಸಿನ್ಸ್ ಕೊಡ್ತಾರೆ. ಬೇರೆ ಒಂದು ಸಿವಿಯರ್ ಡಿಸೀಸ್ ಇರುವಾಗ ಸ್ಟಿರಾಯ್ಡ್ಸ್ ಕೊಡ್ತಾರೆ. ಶಾರ್ಟ್ ಕೋರ್ಸ್ ಆಫ್ ಸ್ಟಿರಾಯ್ಡ್ ಕೊಟ್ಟರು ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಅದು ಒಂದು 8 ವಾರ 10 ವಾರ 12 ವಾರ ಅಲ್ಲಿ ವಿಡ್ರಾ ಮಾಡಿಬಿಟ್ಟು ಬೇರೆ ಇದು ಇಮ್ಯೂನ್ ಮಾಡ್ಯುಲೇಟರ್ಸ್ ಥೆರಪಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಅಜೋಥಯಾಪ್ರಿನ್, ಮಿಥೋಟ್ರೆಕ್ಸೈಟ್ ಆ ಥರ ಮೆಡಿಸಿನ್ಸ್ ಇದೆ. ಕೆಲವು ಜನಕ್ಕೂ ತುಂಬ ಜಾಸ್ತಿ ಕಂಡೀಷನ್ ಸೀರಿಯಸ್ ಪ್ರಾಬ್ಲಮ್ ಇದೆ. ಆ ಥರ ಇಮ್ಯೂನೋ ಮಾಡ್ಯುಲೇಟರ್ಸ್ ಜೊತೆನೇ ಇದು ಬಯಾಲಜಿಕಲ್ಸ್ ಅಂತ ಒಂದು ಇಂಜೆಕ್ಷನ್ ಟ್ರೀಟ್ಮೆಂಟ್ಸ್ ಇದೆ. ಅದೇನೆಂದರೆ ಅದು ನಮ್ಮ ಇಮ್ಯೂನ್ ಸಿಸ್ಟಮಲ್ಲಿ ಹೋಗಿ ಅದು ಸ್ಪೆಸಿಫಿಕ್ ಪಾಯಿಂಟಲ್ಲಿ ಆ್ಯಕ್ಟ್ ಮಾಡಿ ಅದು ಇನ್ಫ್ಲಮೇಷನ್ಗೂ ಕಡಿಮೆ ಮಾಡ್ತಾರೆ. ಇದು ಇನ್ಫ್ಲೆಕ್ಸಿಮ್ಯಾಬ್, ಅಡೆಲಿಮ್ಯಾಬ್, ಬೇರೆ ಇದು ವಿಡೋಲಿಸಿಮ್ಯಾಬ್, ಆ ಥರ ತುಂಬ ಥರ ಇಂಜೆಕ್ಷನ್ಸ್ ಇದೆ. ಅದು ಸ್ಪೆಸಿಫಿಕ್ ಆಗಿ ಏನು ಇಮ್ಯೂನ್ ಸಿಸ್ಟಮಲ್ಲಿ ಏನು ಡಿಫೆಕ್ಟ್ ಇದೆ ಅದಕ್ಕೂ ಅಲ್ಲಿ ಹೋಗಿ ಅದು ಕಮ್ಮಿ ಮಾಡೋಕ್ಕೆ ಆ್ಯಂಟಿಬಾಡೀಸ್ ಇದೆ. ಆ ಥರ ಟ್ರೀಟ್ಮೆಂಟ್ ಅದು ತುಂಬ ಎಕ್ಸ್ಪೆನ್ಸಿವ್, ಬಟ್ ಅದು ವೆರಿ ಎಫೆಕ್ಟಿವ್. ದೆನ್ ಸರ್ಜರಿ, ದೇರ್ ಇಸ್ ಅ ರೋಲ್ ಫಾರ್ ಸರ್ಜರಿ. ತುಂಬ ಜಾಸ್ತಿ ಇದು ಲಾರ್ಜ್ ಇಂಟೆಸ್ಟೈನಲ್ಲಿ ತುಂಬ ಹುಣ್ಣುಗಳಾಗಿ ರಕ್ತ ಬೇದಿ ಎಲ್ಲ ಬಂದರೆ ಆಪ್ರೇಷನ್ ಮಾಡಿ ಕರಳು ತೆಗಿಬೋದು. ಕರಳು ಆಪ್ರೇಷನ್ ಮಾಡಿ ತೆಗಿಬಿಟ್ಟು ಅದು ಸಣ್ಣ ಕರಳನ್ನು ಒಂಥರ ಆಗಿಬಿಟ್ಟು ನಾರ್ಮಲ್ ಆಗಿ ಮೋಷನ್ ಆಗ್ತಾರ ಸರ್ಜರಿ, ಸ್ಟೆಪ್ ಬೈ ಸರ್ಜರಿ ಮಾಡಬೇಕು. ಅದಲ್ಲಿ ಒಂದು ಸ್ವಲ್ಪ ದಿವಸಕ್ಕೆ ಒಂದು ಬ್ಯಾಗ್ ಥರ ಹಾಕ್ಬಿಟ್ಟು ಕೊಡ್ತಾರೆ ಟೆಂಪರರಿ. ಆಮೇಲೆ ಅದು ಕಂಪ್ಲೀಟಾಗಿ ರಿವರ್ಸ್ ಹಾಕ್ಬಿಟ್ಟು ನಾರ್ಮಲ್ ಜಾಗ ಅಲ್ಲಿನೂ ಮೋಷನ್ ಆಗ್ತಾರೆ. ಮತ್ತು ಅದರಲ್ಲಿ ಸಣ್ಣ ಕರಳು ತೆಗಿಬಿಡ್ತಾರೆ, ದೊಡ್ಡ ಕರಳು ತೆಗಿಬಿಡ್ತಾರೆ. ಇದು ಟೋಟಲ್ ಕೊಲೆಕ್ಟಮಿ ವಿತ್ ಐಲಿಯೋ ಏನಲ್ ಪೌಚ್ ಅನಸ್ಟಮೋಸಿಸ್ ಅಂತ ಸರ್ಜರಿ ಇದೆ. ಅದು ಮಾಡಿದರೆ ಅಲ್ಸರೇಟಿವ್ ಕೊಲೈಟಿಸ್ ಕಂಪ್ಲೀಟಾಗಿ ವಾಸಿ ಆಗುತ್ತೆ. ಮೂರನೇದು ಇದು ಕ್ರೋನ್ಸ್ ಡಿಸೀಸಲ್ಲಿ ಕೆಲವು ಟೈಮಲ್ಲಿ ಫಿಸ್ಟುಲಗಳು ಮತ್ತು ಸ್ಟ್ರಿಕ್ಚರ್ಸ್ ಎಲ್ಲ ಬಂದರೆ ಅದಕ್ಕೂ ಸರ್ಜರಿಗೂ ಅವಶ್ಯಕತೆ ಬರ್ಬೋದು. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ನಮ್ಮ ಜೊತೆ IBD ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಎಸ್, ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ: ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ಔಟರ್ ರಿಂಗ್ ರೋಡ್, ಮಾರತಹಳ್ಳಿ, ಬೆಳಂದೂರು, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 08049694969. ಸಿದಾಗಿತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ವಯಸ್ನ ಆಲ್ರೌಂಡರ್. ಇದು ಲೈಫ್